ಇದ್ರ ಬಗ್ಗೆ ಭಾಳ ಚಲೋ ಪ್ಲ್ಯಾನ್ ಮಾಡ್ತೀವಿ. ಹೆಚ್ಚು ಕಡಿಮೆ ನಾವು ನಮ್ಮ ಎಲ್ಲ ಮುಂದಳ ಸಂಘಟನೆಗಳು AIDSO, AIDYO, AIMSS, AIUTUC ಹಾಗೂ ರೈತ ಸಂಘಟನೆ AIKKMS ಇವೆಲ್ಲ ಸಂಘಟನೆಗಳು ನಗರ ಮತ್ತು ಹಳ್ಳಿಗಾಡಿನಲ್ಲಿ ನಮ್ಮದೇನು ಚಟುವಟಿಕೆಗಳದಾವ. ಮುಖ್ಯವಾಗಿ ಧಾರವಾಡ ತಾಲೂಕು ಇರಲಿ, ಅಳನಾವರ ತಾಲೂಕು ಇರಲಿ, ಕಲಘಟಗಿ, ಹುಬ್ಬಳ್ಳಿ ತಾಲೂಕು, ಇಲ್ಲಿ ನಾವು ನಮ್ಮ ಈ ಒಂದು ರಾಜ್ಯ ಮಟ್ಟದ ಚಳವಳಿ ಅಂಗವಾಗಿ ಸುಮಾರು ಕಡೆ ಆಲ್ರೆಡಿ ನಾವು ಜಾಥಾಗಳನ್ನು ಹಳ್ಳಿ ಮಟ್ಟದ ಕಾರ್ಯಕ್ರಮಗಳನ್ನ, ಹಳ್ಳಿ ಮಟ್ಟದ ಸಭೆಗಳನ್ನ ಶುರು ಮಾಡಿದ್ವಿ. ಸುಮಾರು ಹಳ್ಳಿಗಳಲ್ಲಿ ನರೇಗಾ ವರ್ಕರ್ಸ್ ಮಧ್ಯದಲ್ಲಿ, ಕೃಷಿ ಕಾರ್ಮಿಕರ ಮಧ್ಯದಲ್ಲಿ ಸಭೆಗಳಾದವು. ಈಗ 2-3 ದಿವಸದಿಂದ ಚಟುವಟಿಕೆ ಶುರು ಅಲ್ಲಿ ಈ ವಿಷಯಗಳನ್ನ ಹಂಚಿಕೊಂಡಾಗ ಅವರು ಬಹಳ ಚಲೋ ಪ್ರತಿಕ್ರಿಯೆ ತೋರಿಸ್ತಾರೆ. ಇಲ್ಲಿ ನಾವು ಕೇಳ್ತಾ ಇರೋದೇನಂದ್ರೆ ಉದ್ಯೋಗ ಬೇಕು ಜನಗಳಿಗೆ. ಮೊನ್ನೆ ನೋಡಿದ್ರಿ ರಾಜಸ್ಥಾನದಲ್ಲಿ ಒಂದು 50,000 ಹುದ್ದೆಗೆ 1 ಲಕ್ಷ ಜನ ಪೀವರ್ ಹುದ್ದೆ, ಅವರು 50,000 ಅಂತ ಒಂದು 5,000 ಕರೆದಿರ್ಬೇಕು. ಅಷ್ಟಕ್ಕೆ ಡಿಗ್ರಿ ಮಾಡಿರೋವಂಥವ್ರು, MSc ಮಾಡಿರೋವಂಥವ್ರು ಎಲ್ಲರೂ ಕೂಡ ಒಂದು 5 ಲಕ್ಷ ಜನ ಹುದ್ದೆಗೆ ಅಪ್ಲೈ ಮಾಡಿದ್ದಾರೆ. ಇದು ಭಾರತದ ಪರಿಸ್ಥಿತಿ ಆಗಿದೆ. ಸೊ ಮೂಲಭೂತವಾಗಿ ನಾವು ನಂಬೋದು ಏನು ಅಂತ ಹೇಳಿದ್ರೆ, ಈ ಬಂಡವಾಳಶಾಹಿ ವ್ಯವಸ್ಥೆ ಸಂಪೂರ್ಣವಾಗಿ ಬಂಡವಾಳಗಳ ಪರವಾಗಿದ್ದು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಜನಸಾಮಾನ್ಯರಿಗೆ ಏನು ಮಾಡ್ತಾರೆ, ಮುಖ್ಯವಾಗಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ಒಂದು ವರ್ಷ ದೆಹಲಿಯಿಂದ ಹೋರಾಟ ಮಾಡಬೇಕು. ಸೊ ಆಮೇಲೆ ಇಂಥ ಒಂದು ಈಗ ಭಾಳ ಕಡಿಮೆ ಮಾಡಿರ್ತೀವಿ. ಸೊ ಇಲ್ಲಿ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸೊ ಏನು ಸ್ಟ್ಯಾಂಡರ್ಡ್ ಪ್ರಕಾರ ಕನಿಷ್ಠ ಜೀವನ ನಡೆಸೋದಕ್ಕೆ ಭಾರತದಲ್ಲಿ 21,000 ರೂಪಾಯಿ ಬೇಕು. ಸೊ ಇವತ್ತು 21,000 ಕನಿಷ್ಠ ಒಂದು 18,000 ಕೂಡ ಅವರು ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗೇನೋ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದು ದುಡ್ಡು ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಅದರಿಂದ ಈ ಒಂದು ನರೇಗಾ ಕೆಲಸದಲ್ಲಿ ಮಾಡೋದಕ್ಕೆ ದಿನ 600 ರೂಪಾಯಿ 200 ದಿನ ಕೆಲಸ ಕೊಡಬೇಕು ಅಂತ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು. ಹಾಗೆಯೇ ವಿದ್ಯುತ್ ಮಸೂದೆ ಏನಿದೆ ಅದು ತಂದರೆ ಸಂಪೂರ್ಣ ಕೃಷಿ ಖಾಸಗೀಕರಣ ಆಗುತ್ತೆ. ಯಾಕೆಂತ ಹೇಳಿದ್ರೆ ಸ್ಮಾರ್ಟ್ ಮೀಟರ್ ಅಂತ ಏನು ಇಷ್ಟು ದಿನ ಜನಗಳಿಗೆ ಉಚಿತ ವಿದ್ಯುತ್ ಅಂತ ಕೊಡ್ತಾ ಇದ್ದಾರೆ. ಈ ಒಂದು 2022ರ ತಿದ್ದುಪಡಿ ನಂತರ